ಇವತ್ತೇನು ಕೈಗಾರಿಕಾ ಪ್ರದೇಶ 2823 ಎಕರೆ ನಮಗೆ ಅಧಿಸೂಚನೆ ಹೊರಡಿಸಿ ಒಂದು ವರ್ಷ ಹತ್ತತ್ರ ಆಗ್ತಾ ಬಂತು. ಜ್ಯೋತಿ ಸ್ಕೂಲಲ್ಲಿ ಒಂದು ಸಭೆ ಕರೆದರು ರೈತರು. ಬಹುಶಃ ರೈತರು ಒಂದು ಸುಮಾರು 82 ಅರ್ಜಿ ಟೋಟಲಾಗಿ 1082 ಅರ್ಜಿಯಲ್ಲಿನೂ 802 ಜನ ಲೆಕ್ಕ ಹೇಳ್ತಿದ್ದಾರೆ. ಪ್ರಾರಂಭವಾಗಿ ತಹಸೀಲ್ದಾರರು ಈ ವಿಚಾರವಾಗಿ 25 ಎಕರೆ ಇದ್ರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ, 10 ಎಕರೆ ಇದ್ರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ, ಹಾಗೂ 1 ಕುಂಟೆ ಇದ್ರೂ ಒಂದೇ ನೋಟಿಸ್ ಕೊಟ್ಟಿದ್ದಾರೆ. 1082 ಜನಕ್ಕೂ ನೋಟಿಸ್ ಕೊಡಬೇಕಾಗಿತ್ತು. ಮೊದಲು ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟು ರೈತರಿಗೆ ದಿಕ್ಕನ್ನು ತಪ್ಪಿಸಿದ್ದಾರೆ. ಆವತ್ತು ಇದೆಲ್ಲ ಆಯಿತು. ಬೆಳಗ್ಗೆ ಪೊಲೀಸರು ಭಾಳ ಸರ್ಕಾರ ವತಿಯಿಂದ ಅವರು ಬಂದಿದ್ದರು. ತಾಲೂಕು ಕಚೇರಿ ಎಲ್ಲ ಆಡಳಿತ ಎಲ್ಲ ಇಲ್ಲೇ ಇತ್ತು. ಅವತ್ತು ಪೊಲೀಸರು ಅಧಿಕಾರಿಗಳ ಇಬ್ಬರು ಅದರಿಂದ ನಮ್ಮ ರೈತರ ಅಭಿಪ್ರಾಯ ಮಂಡನೆ ಮಾಡೋಕ್ಕೆ ಬೆಳಗ್ಗೆ 10 ಸ್ಟಾರ್ಟ್ ಆಯಿತು. ಸಚಿವರು 10 ಬಂದರು. 10 ಬಂದಾಗ ಪ್ರತಿಯೊಂದು ರೂಮಲ್ಲಿ ಸಚಿವರು ಭಾಷಣ ಮಾಡೋಂಥದ್ದು ಏನಿರಲಿಲ್ಲ. ಸಚಿವರು ಹೇಳಿದಂತೆ ಇಲ್ಲಿ ತಪ್ಪು ಮಾಹಿತಿ ಹೋಗಿದೆ ರೈತರಿಗೆ, ನಾನು ಸರ್ಕಾರದ ಪರವಾಗಿ ನಾನು ಮಾತಾಡಬೇಕಾಗ್ತದೆ ಅಂತ ಹೇಳಿದಾಗ ನಾವೆಲ್ಲ ತಾಳ್ಮೆಯಿಂದ ಸಚಿವರು ಅದನ್ನು ಆಲಿಸಿ ಅವ್ರಿಗೆ ಗೌರವ ಕೊಟ್ಟು ನಾವು ಅವಕಾಶ ಕೊಡ್ತೀವಿ. ಶೇಕಡವಾರು ನಮ್ಮ ಅಂಕಿ ಅಂಶಗಳ ಸಮೇತ ಬೆಳಗ್ಗೆಯಿಂದ ಸಂಜೆ ತನಕ ನಾವು ರಿಪೋರ್ಟ್ ತೊಗೊಂಡಿದ್ವಿ. 802 ಜನಕ್ಕೆ 802 ಜನಕ್ಕೆ ಬಹುಶಃ 630ರಿಂದ 650 ಗಂಟೆ ಪಿಂಕು ನಾವು ಕೊಡೋಲ್ಲ ಅಂಥೇಳಿ ರೈತರು ಕೊಟ್ಟಿದ್ದಾರೆ. ಇನ್ನು ವೈಟು ಅವರು ಕೆಲವರು ಕೊಡ್ತೀನಿ ಅಂತೇಳಿ ಅಭಿಪ್ರಾಯ ಅವರು ಮಂಡನೆ ಮಾಡಿದ್ದಾರೆ. ನಾವು ಅದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಅದೆಲ್ಲ ಆದಾಗ ನಾವು ಸಚಿವರು ಕೊನೆಯ ಮೂಮೆಂಟಲ್ಲಿ 6:15 ಈ ಪರ್ಸನೇಜನ್ನು ಅವ್ರಿಗೂ ಮಾಹಿತಿ ಇತ್ತೇನೋ ಗೊತ್ತಿಲ್ಲ, ಈ ಥರ ಎಲ್ಲ ಮಾಡಿ ಕೊಡೋರು 364, ಕೊಡ್ದಿದ್ದವ್ರು 465 ಅಂತೇಳಿ ಡಿಕ್ಲೇರ್ ಮಾಡಿ ಹೊರಡ್ತಾರೆ. ಆ ಸಂದರ್ಭದಲ್ಲಿ ನಾವು ಬರೇಗೌಡರು ಇವತ್ತು ತಾಳ್ಮೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ರೈತರು ಇದಕ್ಕೆ ಒಳಗಾಗಬಾರ್ದು, ಜಗಳ ಆಸ್ಪತ್ರೆ ಕೊಡೋದು ಬೇಡ. ಒಬ್ಬ ಉಸ್ತುವಾರಿ ಸಚಿವರು ಬಂದು ಇಲ್ಲಿ ಶಾಸಕರು ಬಂದು ಒಂದು ಸಭೆ ಮಾಡೋರೆ, ಅವ್ರಿಗೆ ಗೌರವ ಕೊಡೋಣ ಅಂತೇಳಿ ಅವ್ರು ಹೇಳಿದ್ದು ಒಂದು ಮಾತಿಗೆ ನಾವು ಬೆಲೆ ಕೊಟ್ಟು, ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಎಲ್ಲರೂ ತಾಳ್ಮೆಯಿಂದ ಇದ್ವಿ. ಅವತ್ತು ನಾವು ತಹಸೀಲ್ದಾರನು ಪ್ರಶ್ನೆ ಮಾಡಿದ್ವಿ, ಸಚಿವರು ಪ್ರಶ್ನೆ ಮಾಡೋಷ್ಟಕ್ಕೆ ಅವ್ರು ಹೊರಟೋದ್ರು. ತಹಸೀಲ್ದಾರರ ಪ್ರಶ್ನೆ ಮಾಡಿದಾಗ ನನಗೆ ಬರಲ್ಲ ಇದು ಬಂದು KD ಆಫೀಸರ್ ಮಾಡೋದು, ಅವ್ರ ಹತ್ರ ತನಿಖೆ ಮಾಡಿಸಿ ನಾನು ರಿಪೋರ್ಟ್ ಕೊಡ್ತೀನಿ ಅಂತ ಒಪ್ಕೊಂಡ್ರು. ನಾವು ಆಯಿತು ಅಂತೇಳಿ ಸುಮ್ಮನೆ ಆಗೋದು. ಅದಾದ ಮೇಲೆ ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ ಸಚಿವರು. ಅಲ್ಲಿ ಬಹುಶಃ ದುಡ್ಡು ಕೊಟ್ಟು ಹೇಳಿಕೆ ಕೊಟ್ಟವ್ರೆ, ಭೂಮಿ ದಾರಿಗಳು ಅಡ್ಡಿಪಡಿಸ್ತಿದಂತೆ ಬೆದರಿಕೆ ಹಾಕವ್ರೆ. ಅಲ್ಲಿಂದ ದುಡ್ಡು ಬರಲ್ಲ KDಗೆ, ನೀವು ಜಮೀನು ಕೊಟ್ಟಿದ್ದಾಗಲಿ ಅಂತೆಲ್ಲ ಹೇಳಿಕೆ ಕೊಟ್ಟವ್ರೆ. ತಾವುಗಳೇ ಬಂದು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಪ್ರತಿಯೊಬ್ಬ ರೂಮ್ಗೆ ಹೋಗಿ ಭಾಷಣ ಮಾಡಿದರೆ ಅವತ್ತು ಅಲ್ಲಿ ರೈತರು ಪರಿವರ್ತನೆ ಆಗಿಲ್ವಾ? ಯಾಕೆ ರೈತರ ಮೇಲೆ ಇಷ್ಟು ದ್ವೇಷ ನಿಮಗೆ? ಇವತ್ತು ಪಾಪ ಕೆಲವು ಸಹಚರರು ನಮ್ಮ ಮೇಲೆ ಆರೋಪ ಮಾಡೋರು. ಅರಕೆರೆಯಲ್ಲಿ ಒಬ್ಬ ಹುಡುಗ ಶಂಕರಣ್ಣವ್ರನ್ನವರು 14 ವರ್ಷದ ಹುಡುಗ, ಅವ್ರಿಗೆ 1,500 ರೂಪಾಯಿ ದುಡ್ಡು ಕೊಟ್ಟು ಪಿಂಕ್ ಮಾಡೋ ಅಂತ ಹೇಳಿ ಕಳಿಸೋರೆ ಅವ್ರು ಚಿಕ್ಕಪ್ಪಂದು ಅಂತ ಹೇಳಿಕೆ ಕೊಟ್ಟವ್ರು. ನಾವೇನು ಚುನಾವಣೆ ನಡೆಸ್ತಾ ಇದ್ದೀವಾ? ನಾವೇನು ಚುನಾವಣೆ ನಡೆಸ್ತಾ ಇಲ್ಲ. ನಾವೇನು ಇಲ್ಲಿ MLA ಆಗಬೇಕಾಗಿಲ್ಲ, ಇಲ್ಲ ಜಿಲ್ಲಾ ಪಂಚಾಯತ್ ನಿಲ್ಬೇಕಾಗಿಲ್ಲ, ಇಲ್ಲ MP ನಿಲ್ಬೇಕಾಗಿಲ್ಲ. ಇದು ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ಕೋಸ್ಕರ ನಾವು ಮಾಡಿತ್ತು. ಒಂದು ಸಚಿವರು ಒಂದು ಅಭಿಪ್ರಾಯದಂತೆ ನಾವು ಮಾಡಿರೋದಷ್ಟೇ. ನಾವೇನು ಎಲೆಕ್ಷನ್ ನಿಂತ್ಕೊಂಡು ಗೆದ್ದೇನು ರಾಜಭಾರ ಏನು ಮಾಡೋಷ್ಟಿಲ್ಲ. ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ಕೋಸ್ಕರ ಪ್ರತಿಯೊಬ್ಬರು ಅವ್ರವ್ರ ಅಭಿಪ್ರಾಯದಂತೆ ಅವರು ಸೂಚನೆ ಮಾಡೋರು. ಅದಕ್ಕೆ ತಕ್ಕಂತೆ ಅವತ್ತು ಏನು ಹೇಳಿದ್ರು, 25ನೇ ತಾರೀಕು ಶೇಕಡವಾರು ರೈತರು ವಿರೋಧ ಇದ್ದಲ್ಲಿ ನಾನು ಪರ್ಯಾಯವಾಗಿ ಬೇರೆ ಕಡೆ ಮಾಡೋವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನೆನ್ನೆ ಹೇಳಿದ್ದಾರೆ ರೈತರ ಬಗ್ಗೆ ಏನು ಉಪ್ಪು ಹುಳಿ ಖಾರ ಅಂತ. ನಾವು ತಿನ್ನೋದು
ಏನು ಸಿಹಿ ತಿಂದು ಬದುಕೋಕ್ಕಾಗಲ್ಲ. ಪ್ರತಿನಿತ್ಯ ನಮ್ಮದು ಆಹಾರ ಪದ್ಧತಿನೇ ಉಪ್ಪು ಹುಳಿ ಖಾರನೇ. ಇದು ಮಾತಿನ ಮರ್ಮ ನೀವೇ ಅರ್ಥ ಮಾಡ್ಕೊಬೇಕು. ಆಮೇಲೆ ಇನ್ನೊಂದು ವಿಚಾರ ಪ್ರಸ್ತಾಪ ಮಾಡವ್ರೆ, ಚಹ ಲೇಔಟ್ಗಳ ಬಗ್ಗೆ ಪ್ರಸ್ತಾಪ ಮಾಡವ್ರೆ. ಈಗ ರೈತರು ಒಂದು ಮದುವೆ ಮಾಡಬೇಕಾಗ್ತದೆ, ಒಂದು ಮನೆ ಕಟ್ಟಬೇಕಾಗ್ತದೆ, ಏನೋ ಅರ್ಧ ಎಕರೆ 1 ಎಕರೆ ಕೊಟ್ಟಿರ್ಬೋದು ಲೇಔಟ್ಗಳಿಗೆ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಲೇಔಟ್ಗಳಿಗೆ ಮಾಡಿದ ಕಡೆ ಎಲ್ಲ ನೀವು ಕೈಗಾರಿಕೆಗಳು ಮಾಡಿದ್ದೀರಾ? ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಲೇಔಟ್ ಮಾಡಿದ್ದೀರಾ ಅಲ್ಲೆಲ್ಲ ನೀವು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿದ್ದೀರಾ? ಏನು ಅಷ್ಟು ಆಸಕ್ತಿ ಏನು ಜಮಕೋಟೆ ಭಾಗದಲ್ಲಿ? ನಾವೇನಿರೋದೇನು ದಿಬ್ಬೂರಳ್ಳಿ ಕಡೆ ತಾವು ರೈತರು, ನಾವು ಅಲ್ಲಿನ ರೈತರು ಕಿತ್ಕೊಂಡು ನಾವು ಮಾಡಿ ಅಂತ ಹೇಳ್ತಾ ಇಲ್ಲ. ಅಲ್ಲೊಂದು ಸುದ್ದು ಫ್ಯಾಕ್ಟ್ರಿ ಇತ್ತು, 900 ಎಕರೆ ಇತ್ತು. ಅದು ಈಗ ಕೇಂದ್ರ ನಿಮ್ಮ ತಾಲೂಕು ಆಡಳಿತದ ಪ್ರಕಾರನೇ ಇದೆ. ಅದನ್ನು ಮಾಡಿ ಅಂತ ನಾವು ಹೇಳಿದ್ವಿ. ಅದನ್ನು ಬಿಟ್ಟರೆ ನಾವೇನು ರೈತರು ಕಿತ್ಕೊಂಡು ಮಾಡಿ ಅಂತ ನಾವು ಎಲ್ಲಿ ಹೇಳಿಲ್ಲ. ಆಮೇಲೆ ಗ್ರೀನ್ ಬೆಲ್ಟ್ ವಿಚಾರ ಮಾತಾಡೋರು, ತಾವು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಂತ ಇದ್ದೀವಿ, ನೀವು ಆದಷ್ಟು ಬೇಗ ಗ್ರೀನ್ ಬೆಲ್ಟ್ ಅಂತೂ ಮಾಡಿ. ನಾವು ನಿಮ್ಮ ಪಾದ ತೊಳೆದು ಪೂಜೆ ಮಾಡ್ತೀವಿ. ಯಾಕಂದರೆ ನಮ್ಮ ರೈತರು ಉಳಿಬೇಕಿಲ್ಲಿ. ಸುಮಾರು 700ರಿಂದ 800 ಎಕರೆ ಜಮೀನುಗಳು, ಇದು ಕೆರೆಗಳಿದೆ ಇಲ್ಲಿ ಈ ಭಾಗದಲ್ಲಿ. ಕುಮ್ಮನಹಳ್ಳಿಯಿಂದ ಹಿಡಿದು ಮಳವಾಚನಹಳ್ಳಿ, ನಿಡಕ್ನಾಯಕನಹಳ್ಳಿ, ಯಣಂಗೂರು, ಹಿರೇಬಲ್ಲ, ಇಷ್ಟು ಕೆರೆಗಳು ಲೆಕ್ಕ ತಗೊಂಡಾಗ 700ರಿಂದ 800 ಎಕರೆ ಕೆರೆಗಳು ಈ ಭಾಗದಲ್ಲಿದೆ. ಇವತ್ತು ನೀರಾವರಿ ಮೊದಲು ರೈತನಿಗೆ ನೀರಾವರಿ ಅಂತ ಕೊಡುವಂಥ ವ್ಯವಸ್ಥೆ ಮಾಡಿ, ಕೈಗಾರಿಕಾ ಪ್ರದೇಶಗಳಿಗೆ ಆಸ್ಪದ ಕೊಡ್ದಿರಾ ನಮಗೆ ಇಲ್ಲಿ ರೈತನ ಉಳಿಸೋಂಥ ಕೆಲಸ ಮಾಡಿ. ನಿಮ್ಮ ಮೇಲೆ ಆಗಲಿ ನಮ್ಮ ಶಾಸಕರ ಬಗ್ಗೆ ನಮ್ಮ ವ್ಯಕ್ತಿತ್ವ ದ್ವೇಷ ಇಲ್ಲ. ನಾವೆಲ್ಲ ಕೇಳ್ತಾ ಇರೋದು ಒಂದೇ, ನಮ್ಮ ಭಾಗದ್ದು ರೈತರನ್ನ ಉಳಿಸ್ಕೊಡಿ. ಇಲ್ಲಿ KDB ಆದೇಶ ಇದ್ದರೆ ರೈತರು ವಿರೋಧ ಇದ್ದಲ್ಲಿ ನಾವು KDB ಮಾಡೋಕ್ಕೆ ಬರಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ತಾವು ಇಷ್ಟೆಲ್ಲ ವಿರೋಧ ಇಟ್ಕೊಂಡು ಏನಕ್ಕೋಸ್ಕರ ನೀವು ಮಾಡೋಕ್ಕೆ ಹೊರಟಿದ್ದೀರಾ? ಯಾರೋ ಕಂಪ್ನಿಗಳಿಗೋ ಲಾಭಕ್ಕೋಸ್ಕರನಾ? ನಮ್ಮ ರೈತರು ಇಲ್ಲಿ ಪ್ರತಿಯೊಬ್ಬರು ಕಳೆದೋಗ್ಬೇಕಾ? ಆಮೇಲೆ ಸಂಜೆ ಮತ ಎಣಿಕೆ ವಿಚಾರದಲ್ಲಿ ಇಬ್ಬರನ್ನೂ ಕೂತ್ಸ್ಕೊಂಡು ಮಾಡಿದ್ದಿದ್ರೆ ನಮಗೆ ಒಂದು ತೃಪ್ತಿ ಆಗ್ತಾಯಿತ್ತು. ಅವರು ಆ ಕೆಲಸ ಮಾಡಲಿಲ್ಲ. ಯಾಕಂದರೆ ಅವರಿಬ್ಬರು ಇಲ್ಲಿ ಕಡೆ ಇಬ್ಬರು ಮಾಡಿದ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಪ್ರಶ್ನೆ ಮಾಡ್ತಾನೇ ಇರಲಿಲ್ಲ. ಯಾವತ್ತೇನಾದರೂ ನಾವು ಬೈರೇಗೌಡರು ಹೇಳಿದಂತೆ ಕೇಳಿಲ್ಲ ಅಂದಿದ್ರೆ ರೈತರೆಲ್ಲ ಉದ್ವೇಗ ಸೃಷ್ಟಿಯಾಗೋದು, ಇಲ್ಲ ಏನೋ ಒಂದು ಅನಾಹುತ ಘಟನೆಗಳು ನಡೆಯೋದು ಇಡೀ ರಾಜ್ಯದಲ್ಲಿ. ನಿಮಗೂ, ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ನೀವು, ನಿಮ್ಗೆ ಮರ್ಯಾದೆ ಹೋದರೂ ಒಂದೇ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಒಂದೇ, ನಮ್ಮ ರೈತರಿಗೆ ಹೋದರೂ ಒಂದೇ ಮರ್ಯಾದೆ. ನಾವು ಆ ಥರ ತಾಳ್ಮೆ ಕಳ್ಕೊಂಡಂತೂ ನಾವು ಇಲ್ಲ, ತಾಳ್ಮೆಯಲ್ಲೇ ಇದ್ದೀವಿ. ತಾಳ್ಮೆ ಯಾವತ್ತೂ ಕಳ್ಕೊಂಡಿಲ್ಲ. ನಾವು ಸ್ವಾಭಿಮಾನಿಗಳಾಗಿ ನಮ್ಮ ತಾಯಂದಿರು 2 ಸತಿ ಫ್ರೀಡಮ್ ಪಾರ್ಕಲ್ಲಿ ಮಹಿಳೆಯರು ಬಿಸಿಲಂದಿರ ಕೂತ್ಕೊಂಡವ್ರೆ 2 ಸರಿ. ಇಲ್ಲಿ ಇದೇ ಜಮಕೋಟೆ ಕ್ರಾಸಲ್ಲಿ ಪೊಲೀಸವರು ಬಂಧಿಸಿದರು. ಏನೋ ನಾವು ಅರ್ಜಿಗೆ ತಗೊಂಡು ಹೋಗೋ ಟೈಮಲ್ಲಿ ಅವತ್ತು ಬಿಸಿಲಲ್ಲಿ 5ರಿಂದ 6 ಅವರು ನಮ್ಮ ತಾಯಂದಿರೆಲ್ಲ ಬಿಸಿಲಲ್ಲಿ ಕೂತಿದ್ದೆ. ನಮ್ಮ ಕಣ್ಣಲ್ಲಿ ನೀರು ಬಂತವತ್ತು. ನಮ್ಮ ಜೀವಮಾನದಲ್ಲೇ ರೋಡ್ ಕರ್ಕೊಂಬರಲಿಲ್ಲ ನಮ್ಮ ಹೆಣ್ಮಕ್ಳನ್ನ ಯಾರನ್ನೂ. ಇವತ್ತು ಆ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದ್ರಿ. ಯಾಕೆ ಕಣ್ಣು ಕಾಣಲಿಲ್ಲ ಇದೆಲ್ಲ ಕುತ್ಕೊಂಡಿದ್ದು? ಬಹುಶಃ ಇವೆಲ್ಲ ಯೋಚನೆ ಮಾಡಬೇಕು ನಮ್ಮ ಸಚಿವರು. ನಮಗೇನು ವ್ಯಕ್ತಿತ್ವ ದೇಶ ಏನಿಲ್ಲ. ನೋಟಿಸ್ ಕೊಟ್ಟು ವಿಚಾರದಲ್ಲೇ ಆಗ್ಬೋದು. ಇದು ಅದರಲ್ಲಿ ಏರುಪೇರು ಮಾಡಿ ನಮಗೆ ದಿಕ್ಕನ್ನು ತಪ್ಪಿಸೋಂಥ ಕೆಲಸ ಮಾಡವ್ರೆ. ಈ ವಿಚಾರವಾಗಿ ನಾವು ಅವತ್ತೇ ತಹಸೀಲ್ದಾರ್ ಮಾತಾಡಿದ್ವಿ. ಮತ್ತು ಏನು KD ವಿಚಾರದಲ್ಲಿ PSNL ಏನಿದೆ ಪಾಪ 521 ಎಕರೆ ನಮಗೆ ಸ್ಪಷ್ಟೀಕರಣ ಕೊಡಿ. ಸುಪ್ರೀಂ ಕೋರ್ಟಲ್ಲಿ ಲೋಧಾ ಕಮಿಟಿ ಅನ್ನೋ ಒಂದು ಕಮಿಟಿ ಸ್ಟೇ ಇದೆ, ಅದು ಪೇಪರ್ 521 ಎಕರೆನೂ. ಅದರಿಗೆಲ್ಲ ನೋಟಿಸ್ ಕೊಟ್ಟು ಮೆಜಾರಿಟಿ ತೋರಿಸೋಂಥ ಕೆಲಸ ಮಾಡಿದ್ರು. ಆದರೂ ಪ್ರತಿಫಲ ಸಿಗಲಿಲ್ಲ ನಿಮಗೆ. ಯಾಕಂದರೆ ಸುಪ್ರೀಂ ಕೋರ್ಟಲ್ಲಿ ಇರೋದು ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡಬಾರ್ದು. ಇವತ್ತು ಪಾಣಿದಾರರು ಇರೋದನ್ನೇ ಫೈನಲಾ? ECLೆಲ್ಲ ಚೇಂಜ್ ಆಗಿದೆ. ಅಲ್ಲಿ ಪಾಣಿಯಲ್ಲಿ ಸ್ಟೇ ಇರೋದನ್ನು ಸುಪ್ರೀಂ ಕೋರ್ಟಲ್ಲಿ ತೋರಿಸಿದೆ. ಯಾವ ಥರ ಕೊಟ್ಟರೆ ತಹಸೀಲ್ದಾರು ನಾಳೆ ದಿನ ತಾವು ತಮ್ಮ ಉಸ್ತುವಾರಿ ಮಿನಿಸ್ಟ್ರು ಅಂತೆ ಅಭಿಪ್ರಾಯದಿಂದ ಕೊಟ್ಟಿದ್ದೀರಂತ ಅದರಲ್ಲಿ ಮೆನ್ಷನ್ ಮಾಡಿದ್ರ.
PSNL ರೈತರಿಗೆ ಯಾವ ರೀತಿ ನೀವು ನ್ಯಾಯ ಒದಗಿಸ್ತೀರಿ? ಅವತ್ತು ಕೋರ್ಟ್ ಆದೇಶದಂತ ಒದಗಿಸ್ತೀರೋ ಇಲ್ಲ ಅವ್ರಿಗೆ ಇದು ದುಡ್ಡನ್ನು ಕೊಡೋಂಥ ವ್ಯವಸ್ಥೆ ಮಾಡ್ತೀರೋ PSNL ಪಾಣಿದಾರರಿಗೆ? ಅದು ಮೊದಲು ಸ್ಪಷ್ಟೀಕರಣ ಕೊಡಬೇಕು. ಸಚಿವರಾಗ್ಬೋದು, ತಹಸೀಲ್ದಾರ್ ಆಗ್ಬೋದು ಅಂತ ಹೇಳ್ತಾ ಈ ಭಾಗದ ಜಂಗಮಕೋಟೆ ಈ 13 ಏನಿದೆ, ಮೊದಲು ಕೈ ಬಿಡೋಂಥ ಕೆಲಸ ಮಾಡಿ. ನಾವು 1 ವರ್ಷದಿಂದ ಕೆಲಸ ಕಾರ್ಯ ಬಿಟ್ಟು ಹೋರಾಟದಂತೆ ಒಂದು ಹೋರಾಟದಲ್ಲೇ ನಾವು ಪಾಲ್ಗೊಂಡ್ಬಿಟ್ಟಿದ್ವಿ. ನಮಗೂ ಸಿಕ್ಕಾಪಟ್ಟೆ ನೋವಿದೆ. ತಮಗೇನು ನೋವಿದೆ, ನಮ್ಗೆ ಅದರ ಅಡ್ರೆಸ್ ಇದೆ. ನಾವು ತಾಳ್ಮೆಯಲ್ಲಿದ್ದೀವಿ. ನಾವೇನು ತಾಳ್ಮೆಯನ್ನು ಇದು ಮಾಡಿಲ್ಲ. ತಾವು ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಆದಷ್ಟು ಬೇಗ ಇದನ್ನು ಕೈ ಬಿಡೋಂಥ ಕೆಲಸ ಮಾಡಬೇಕಂತ ಸಚಿವರನ್ನು ಕೇಳ್ದಂತ ಇದ್ದೀವಿ. ರಾಜಕಾರಣಿ ಆಗಿರಲಿ, ರೈತ ಮುಖಂಡರಾಗಿರಲಿ, ಯಾರೇ ಆಗಲಿ, ಮತಭೇದ ಇರಬಾರ್ದು, ಮನಸ್ಸಿನಲ್ಲಿ ಭೇದ ಇರಬಾರ್ದು. ಆದರೆ ಇವತ್ತು ಯಾತಕ್ಕಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ? ಇವತ್ತು ರೈತ ತನ್ನ ಜಮೀನನ್ನು ಕಳ್ಕೊಂಡ್ರೆ ಬಹುಶಃ ಇನ್ನೆಷ್ಟು ಪೀಳಿಗೆಗಳು ನತದೃಷ್ಟರಾಗಿ ಅಥವಾ ಕೂಲಿ ಕಾರ್ಮಿಕರಾಗಿ ಬದುಕಬೇಕಾಗುತ್ತೆ ಅಂತಕ್ಕಂಥದ್ದು ಒಂದು ವಿಚಾರ. ನಾನು ಕೇಳೋದಿಷ್ಟೇ, ನಮ್ಮೂರು ಹುಡುಗ ಒಬ್ಬ ಭರತ್ ಅಂತ ಒಬ್ಬ ಹುಡುಗ ಇನ್ನು SLC ಮೊನ್ನೆ ಎಕ್ಸಾಮ್ ಬರೆದಿದ್ದಾನೆ. ಅವನ ಮೇಲೆ ಆರೋಪಗಳ ಸುರುಮಳೆನೇ ಬಂತು. ಅವನು 1500 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ ಅಂತ. ಬಹುಶಃ ಒಬ್ಬ ರಾಜಕಾರಣಿಯಾಗಿ, ಒಬ್ಬ ರೈತ ಮುಖಂಡ ಆಗಿ ಯಾರು ಆರೋಪ ಮಾಡಿದ್ದಾರೆ ಅವರೆಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಬೇಸರ ಆಗುತ್ತೆ. ಯಾರಾದರೂ ದುಡ್ಡು ಕೊಟ್ಟು ಕರ್ಕೊಂಬರ್ತಾರಾ? ಆ ಹುಡುಗ ಹೇಳ್ತಾನೆ, ಅಣ್ಣ ನಮ್ಮ ತಂದೆ ಇಲ್ಲ, ನಮ್ಮ ತಂದೆನ ಕಳ್ಕೊಂಬಿಟ್ಟಿದ್ದೀನಿ, ನನಗಿರ್ತಕ್ಕಂಥದ್ದು 3/4 ಎಕರೆ ಜಮೀನು. ವಾಲಂಟ್ರಿಯಾಗಿ ಬಂದ ಆ ಹುಡುಗ. ಬಹುಶಃ ಅವನು ಇದುವರೆಗೂ 500 ಅಥವಾ 1000 ರೂಪಾಯಿ ನೋಟೇ ಆತನ ನೋಡಿಲ್ಲ. ಇಲ್ಲೇ ನಮ್ಮ ಕಣ್ಣು ಮುಂದೆ ಅದನ್ನು ಬರುತ್ತಂತಕ್ಕಂಥ ಹುಡುಗ. ನೀವು ಕೂಡ ಆತನ ಬೇಕಾದ್ರೆ ಆಮೇಲೆ ಕೇಳ್ಬೋದು. ಈ ರೀತಿ ಆರೋಪಗಳನ್ನು ಮಾಡೋವಾಗ ಸ್ವಲ್ಪ ಯೋಚನೆ ಆದರೂ ಮಾಡಬೇಕಾಗಿತ್ತು. ಅದು ಸಚಿವರಾಗಲಿ, ಇನ್ನೊಬ್ಬ ರೈತ ಸಂಘಟನೆ ಮುಖಂಡರಾಗಲಿ, ಅವ್ರು ಯೋಚನೆ ಮಾಡಬೇಕಾಗಿತ್ತು. ಆ ಹುಡುಗ ಎಂಥ ಹುಡುಗ? ಒಬ್ಬ ಹುಡುಗನಿಗೆ ಯಾರಾದರೂ ದುಡ್ಡು ಕೊಟ್ಟು ಕರ್ಕೊಂಬರ್ತಾರ? ಸಾಧ್ಯನೇ ಇಲ್ಲ. ಏನಾದರೂ ಮಾಡಿ ಆ ಒಂದು ಜಮೀನು ನಾವು ಉಳಿಸ್ಕೊಳ್ಳೇಬೇಕು, ಅದೇ ನಮ್ಮ ಜೀವನ. ಆ ಜೀವನ ಅದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ ಅಂಥೇಳಿ ಆ ಹುಡುಗ ಅವತ್ತು ನಮ್ಮೆಲ್ಲರ ಜೊತೆ ಬಂದ. ನಾನು ಒಬ್ಬ ರೈತನ ಮಗನಾಗಿ ನಾನು ಬಂದಿದ್ದೆ. ನಮ್ಮೂರಿಂದ ಸುಮಾರು ಜನ ಬಂದಿದ್ದರು. ಎಲ್ಲ ವಾಲಂಟಿಯರಾಗಿ ಬಂದಿದ್ದರು. ಯಾರನ್ನ ಅವರು ಬಲವಂತವಾಗಿ ಅಥವಾ ಬೇರೆ ವೆಹಿಕಲ್ಗಳಲ್ಲಿ ಕರ್ಕೊಂಬರೋದಾಗಲಿ, ಬಹುಶಃ ಸಚಿವರಾಗಲಿ ಅಥವಾ ಇನ್ನೊಬ್ಬ ರೈತ ಮುಖಂಡರಾಗಲಿ ಅವರು ಪೂರ್ವಗ್ರಹ ಪೀಡಿತರಾಗಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಆ ಪೂರ್ವಗ್ರಹ ಪೀಡಿತರು ಯಾಕಾಗಿದ್ದಾರೆ ಅಂದರೆ, ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೆಲ್ಲ ಗೊತ್ತು ಇಂದಿನಿಂದ ಯಾವ ರೀತಿ ಓಟ್ ಹಾಕಿಸ್ಕೊಳ್ತಾರೆ, ಯಾವ ರೀತಿ ಅವರಿಗೆ ಮದಮಾಂಸಗಳನ್ನು ಕೊಡ್ತಾರೆ, ಯಾವ ರೀತಿ ಅವರಿಗೆ ದುಡ್ಡು ಕೊಡ್ತಾರೆ. ಈಗೆಲ್ಲ ಮಾಡಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಕೆಡಿಸ್ಬಿಟ್ಟಿದ್ದಾರಲ್ಲ, ಬಹುಶಃ ಅದೇ ಅವ್ರ ತಲೆಯಲ್ಲಿ ಇನ್ನೂ ಹುಳ ಬಿಟ್ಟಂಗಿದೆ. ಇವತ್ತು ಕೂಡ ರೈತರು ಇದೇ ಮಾಡಿರ್ತಾರೆ ಅಂತೇಳಿ. ರೈತರಿಗಾಗಲಿ, ರೈತ ಮುಖಂಡರಿಗಾಗಲಿ ಅಂಥದ್ದರ್ದು ಯಾವುದೂ ಇಲ್ಲ. ಅವ್ರ ಜಮೀನನ್ನು ಉಳಿಸ್ಕೊಬೇಕು ಅನ್ನೋದು ಒಂದು ದರ್ದು ಬಿಟ್ಟರೆ ಬೇರೆ ಯಾವುದೋ ಆಸೆಗಾಗಲಿ, ಆಕಾಂಕ್ಷೆಗಳಿಗಾಗಲಿ ಯಾವುದಕ್ಕೂ ಅವ್ರು ಒಳಗಾಗಿಲ್ಲ. ಹಂಗಾಗಿ ಸಚಿವರು ಅಥವಾ ರೈತ ಮುಖಂಡರು ಒಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ನಾವು ಮಾತಾಡೋದಕ್ಕೆ ಮೊದಲು ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿದ್ರೆ ಈಗ ಯಾಕೆಂದರೆ ಮಾಡಿದವರು ಅವರೇ, ರೈತರ ಅಭಿಪ್ರಾಯ ಕೇಳಬೇಕು ಅಂದವರು ಅವರೇ, ಮತ್ತು ರೈತರನ್ನು ದಿಕ್ಕು ತಪ್ಪಿಸಿದವರು ಅವರೇ ಆವತ್ತಿನ ಆ ಮೀಟಿಂಗ್ನಲ್ಲಿ. ಯಾಕೆಂದರೆ ಪ್ರತಿ ರೂಮ್ಗೂ ಹೋಗಿದ್ದಾರೆ. ಪ್ರತಿ ರೂಮ್ಗೂ ಹೋಗಿ ಹೇಳುವಂಥ ಅವಶ್ಯಕತೆ ಇರಲಿಲ್ಲ, ಅಲ್ಲಿ ಭಾಷಣ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಏನಾದರೂ ಇರ್ತಾರೆ ಸರ್ ಭಾಷಣ ಮಾಡೋಂಥ ಅವಶ್ಯಕತೆ? ರೈತರನ್ನು ದಿಕ್ಕು ತಪ್ಪಿಸಿದ ಅವರೇ. ನಿಮಗೆ ಉದ್ಯೋಗ ಸಿಗುತ್ತೆ, ನಿಮಗೆ ಇನ್ನೊಂದೇನೋ ಒಳ್ಳೆಯ ದುಡ್ಡು ಕೊಡ್ತೀವಿ, ಆಸೆ ಆಕಾಂಕ್ಷೆಗಳನ್ನು ತೋರಿಸೋದು ಕೂಡ ಅವರೇ. ಆದರೆ ಇದೆಲ್ಲವನ್ನು ಮೀರಿ ರೈತ ಆ ಜಮೀನು ಮತ್ತು ರೈತನಿಗೆ ಯಾವ ರೀತಿ ಅವಿನಾಭಾವ ಸಂಬಂಧ ಇದೆ ಅಂತೇಳಿ ಆ ಮೀಟಿಂಗ್ನ ನಿಜವಾಗ್ಲೂ ವ್ಯಕ್ತಪಡಿಸಿದ್ದಾನೆ ಆತನ. ನಮ್ಮ ಜೀವನಾಧಾರಕ್ಕೆ ಇದು ತಾತ್ಕಾಲಿಕವಾಗಿ ಕೊಡುವಂಥ ದುಡ್ಡು ಅಲ್ಲ, ಅಥವಾ ತಾತ್ಕಾಲಿಕವಾಗಿ ಹೇಳುವಂಥ ಆಸೆ ಆಕಾಂಕ್ಷೆಗಳಲ್ಲ. ನಮ್ಮ ಜೀವನಾಧಾರಕ್ಕೆ ಜಮೀನು ಒಂದೇ. ನಮ್ಮ 100,000 ವರ್ಷ ನಾವು ಅದರಲ್ಲೇ ಬದುಕಬೇಕು, ನಮ್ಮ ಸಂತತಿ ಅದರಲ್ಲೇ ಬದುಕಬೇಕು ಅಂತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾನು ಭರತ್ ಅನ್ನೋ ಹುಡುಗನ್ನ ಕರ್ಕೊಂಬರ್ಬೇಕಾಯ್ತು. ದಯವಿಟ್ಟು ನೀವು ಅವನನ್ನು ಪ್ರಶ್ನೆ ಕೂಡ ಮಾಡಬಹುದು. ತಾಲೂಕು ಆಡಳಿತ ಏನು ಮಂತ್ರಿಗಳ ಅವರ ಅಣತೆಯ ಮೇರೆಗೆ ಏನು ತಹಸೀಲ್ದಾರರು ನಡ್ಕೊಂಡಿದ್ದಾರೋ
ಅದರ ವಿಷಯವಾಗಿ ಈಗ 5ನೇ ತಾರೀಕು ತಾಲೂಕು ಆಫೀಸ್ ಮುಂದೆ ಅಂದರೆ ತಾಲೂಕು ಕಚೇರಿ ಮುಂದೆ ನಾವೊಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಈ ಹಳ್ಳಿಗಳ 13 ಹಳ್ಳಿಗಳ ರೈತರು ಮತ್ತು ನಮ್ಮ ರೈತ ಸಂಘದಿಂದ ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರೈತ ಸಂಘ ಅಂತ ಅನ್ನೋದಕ್ಕೆ ಇಲ್ಲಿ ನಾವು ಹೇಳಬೇಕಾದ್ರೆ ಏನು ನಮ್ಮ ಮಾನ್ಯ ಮಂತ್ರಿಗಳು ನಿನ್ನೆ ಒಂದು ಸಭೆಯಲ್ಲಿ ಹಸಿರು ಶಾಲು ಬಗ್ಗೆ ಮಾತಾಡಿದರು. ಇದು ಬಹಳ ಒಂದು ಅವರ ಏನು ಹೇಳಬೇಕು ಅರ್ಥವಾಗ್ತಾ ಇಲ್ಲ ನಮಗೆ. ಇದೇ ಥರ ಮುಂದುವರೆದ್ರೆ ನಾವು ಇಡೀ ರಾಜ್ಯಾದ್ಯಂತ ರೈತ ಸಂಘಟನೆ ಒಂದು ಪ್ರತಿಭಟನೆಗೆ ಇಳಿಬೇಕಾಗ್ತದೆ. ಇಷ್ಟು ಏನು ಅವರ ಮುಂದಿನ ಒಂದು ಸಭೆಗಳಲ್ಲಿ ಯಾವುದೇ ಇದರಲ್ಲಿ ಅವರ ಒಂದು ರೈತ ಹಸಿರು ಶಾಲು ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ, ಯಾಕಂದರೆ ಅವರು ಒಂದು ಕರ್ನಾಟಕದ ಉನ್ನತ ಹುದ್ದೆಯಲ್ಲಿರೋದ್ರಿಂದ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ಈ ವಿಷಯನೂ ಇನ್ನೊಂದು ಸಾರಿ ಯಾಕೆ ಹೇಳಬೇಕು ಅಂತಂದರೆ, ಈಗ ಅವರ ಮನೆಯಲ್ಲೇ ಹಸಿರು ಟವಲ್ನ ಇಟ್ಕೊಂಡು ಈಗ ಈಚೆ ಬಂದು ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅವರ ಮನೆಯಲ್ಲೇ ಅನ್ನೋದಕ್ಕೆ ಒಂದು ಕಾರಣ ಏನು ಅಂದರೆ, ಕಾಂಗ್ರೆಸ್ ಪಕ್ಷದ ಮಜ್ದೂರ್ ಕಿಸಾನ್ ಅಂತ ಒಂದು ಇಡೀ ದೇಶದಲ್ಲೇ ಇದೆ ಮತ್ತು ನಮ್ಮ ರಾಜ್ಯದಲ್ಲೂ ಇದೆ. ಈಗ ಮೊನ್ನೆ ತಾನೇ DC ಆಫೀಸ್ ಹತ್ರ ಒಂದು ಪ್ರತಿಭಟನೆ ಮಾಡಿದ್ರು. ಆವತ್ತು ಈ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಮಜ್ದೂರ್ ಅಂದರೆ ಈ ರೈತ ಮಜ್ದೂರ್ ಅನ್ನೋ ಒಂದು ಸಂಘಟನೆಯರು ಅವರು ಪ್ರತಿಭಟನೆಗೆ ಬಂದಿದ್ದರು. ಅದು ರೈತರ ಮೇಲೆ ಗುಂಡು ಹಾರಿಸಿದ್ರು, ಅದರ ವಿರುದ್ಧವಾಗಿ ಪ್ರತಿಭಟನೆಗೆ ಬಂದಿದ್ದರು. ಅದೇ ಥರ ಈಗ ಅವರು ಮಾಡ್ಬೋದಲ್ಲ. ಈಗ ನಾವು ಅಷ್ಟೇ ನಮ್ಮ ಜಮೀನುಗಳು ಕಳ್ಕೊತಾ ಇದ್ದೀವಿ. ಇವತ್ತು ಈಗ ನಮ್ಮದು ಜಮೀನು ಹೋಗ್ತಾ ಇದೆ ತಾದೂರಲ್ಲಿ. ಅದ್ರ ಬಗ್ಗೆ ನಾವು ಹೋರಾಟ ಮಾಡೋದು ಸಹಜ. ಇಲ್ಲ ಎಲ್ಲೆಲ್ಲಿ ತಪ್ಪು ಕಂಡು ಬಂದಾಗ ಅವರ ನಡವಳಿಕೆಗಳಾಗ್ಬೋದು, ಏನಾದರೂ ತಪ್ಪು ಕಂಡು ಬಂದಾಗ ಅದನ್ನು ವಿರೋಧಿಸೋದು ರೈತ ಸಂಘದ ಒಂದು ಕರ್ತವ್ಯ. ರೈತರಿಗೆ ಅನ್ಯಾಯ ಆದಾಗ ವಿರೋಧಿಸೋದು ರೈತ ಸಂಘದ ಕರ್ತವ್ಯ. ಅದು ನಾವು ಅಷ್ಟೇ, ಅವರು ಅಷ್ಟೇ. ಈಗ ಎಲ್ಲ ಮಾಡೋದು ರೈತರಿಗೆ ತೊಂದರೆ ಆದಾಗ. ಮತ್ತು ಇನ್ನೊಂದು ನೆನ್ನೆ ಒಂದು ಘಟನೆ ಹೇಳಿದ್ದಾರೆ, ನಾವು ಒಂದೇ ಶಾಟಲ್ಲಿ ದುಡ್ಡು ಕೊಡಿಸ್ತೀವಿ ರೈತರಿಗೆ ಅಂತ. ಇದು ನಾವು ಕೆಲವೊಂದು ಸಾಕ್ಷಿ ಆಧಾರಗಳನ್ನೆಲ್ಲ ಇಟ್ಕೊಂಡೇ ಮಾತಾಡ್ತೀವಿ. ಈಗ ಅವ್ರದ್ದೇ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಈಗ ನಮ್ಮ ತಂಗಿನ ಇಲ್ಲಿ ಸಿದ್ದಾಪುರ ಕೊಟ್ಟಿದ್ದೀವಿ, ಬೆಂಗಳೂರು ಹತ್ರ. ಅವ್ರ ಗಂಡ, ನಮ್ಮ ತಂಗಿ ಗಂಡ ಇಲ್ಲಿ ಮಸ್ತೇನಹಳ್ಳಿ ಹತ್ರ ಜಮೀನು ತೊಗೊಂಡಿದ್ದು. ಅವರು ತೊಗೊಂಡು ಒಂದು 15-20 ವರ್ಷಕ್ಕೆ ಮೇಲೆ ಆಗಿತ್ತು, 20 ವರ್ಷ ಮೇಲೆ. ಈಗ ಮೊನ್ನೆ ಕೈಗಾರಿಕಾ ಪ್ರದೇಶ ಮಾಡಿದಾಗ ಅವ್ರಿಗೆ ಅದು ಜಮೀನೆಲ್ಲ ಒಟ್ಟೋಗಿತ್ತು. ಅವರು ಹೇಳ್ತಾ ಇದ್ರು ನಮ್ಗೆ ಯಾವಾಗಲೂ, ಸುಮಾರು ಈಗ ಕೈಗಾರಿಕಾ ಪ್ರದೇಶ ಆಗಿ 15 ವರ್ಷ ಆತ ಬಂತು. ಮೊನ್ನೆ 8 ವರ್ಷ ಆಗೈತೆ ಅವರು ದುಡ್ಡು ತಗೊಳೋದಕ್ಕೆ. ಕೈಗಾರಿಕಾ ಪ್ರದೇಶದಿಂದ ಅದರಿಂದ ದುಡ್ಡು ತಗೊಳಕ್ಕೆ. ಆಮೇಲೆ ನಾನು ಕೇಳಿದೆ, ಏನಾದರೂ ಸಮಸ್ಯೆ ಇತ್ತಾ ಅಂತ. ಇಲ್ಲಡ, ಅದ್ರ ಬಗ್ಗೆ ಏನೂ ಸಮಸ್ಯೆ ಇಲ್ಲ, ಯಾವುದೇ ಕೇಸ್ ಇರಲಿಲ್ಲ, ಏನಿಲ್ಲ. ನಾವು ಎಲ್ಲ ತಗೊಂಡೋಗಿ KDP ಆಫೀಸ್ ನಾವೇ ನಮ್ಮ ದಾಖಲೆಗಳನ್ನು ಒದಗಿಸಿ ಒಂದು 3 ದಿವಸ ಆದಾಗ ನಾವು ಹೋದರೆ ಆಗ ಅಲ್ಲಿ ಹೇಳ್ತಾರೆ ಅಧಿಕಾರಿಗಳು, ನಮ್ಮ ಇವ್ರು ಹೇಳಿದ್ದು ಅಧಿಕಾರಿಗಳು ಹೇಳ್ತಾರೆ, ಇದ್ರ ಮೇಲೆ ನಿಮ್ಮದು ಒಂದು ಕೇಸ್ ಇದೆ ಅಂತ ಹೇಳಿದ್ರು. ನಾವೇ ಆಶ್ಚರ್ಯ, ಏನಿದು ಕೇಸೇ ಇರಲಿಲ್ಲ, ಯಾವುದು ಇರಲಿಲ್ಲ, ಇದೇನು ಅಂತ. ಆಮೇಲೆ ಯಾರು ಸರ್ ಕೇಸ್ ತೆಗೀರಿ ನೋಡೋಣ, ಏನು ಇಲ್ಲಲ್ಲ ಅಂತ. ಯಾರೋ ಬ್ಯಾಡ್ದಿದ್ದವ್ರ ಹತ್ರ ಕೇಸುಗಳಾಗ್ತಿದೆ. ಈ ಥರ ಕೇಸುಗಳು ನಮ್ಮ ಹತ್ರ ಸುಮಾರು, ಈಗ ನಾವು ಹೋರಾಟಕ್ಕೆ ಇಳಿದ ಮೇಲೆ ಒಂದು 100 ಕೇಸ್ ಬಂದಿದೆ. ನಮ್ಮ ಸಂಬಂಧ ಇದ್ದವರೆಲ್ಲ ಕೇಸ್. ಇದು ನಡೆಯೋದು ಅಂದರೆ, ಇದು ಮಾನ್ಯ ಇವ್ರು ಹೇಳ್ತಾ ಇದ್ರು, ಮೊನ್ನೆ ಪ್ರಸ್ತಾಪ ಮಾಡಿದ್ರು, ಅದಕ್ಕೆ ಇದನ್ನು ಸೇರಿಸಿ ಹೇಳ್ತಾ ಇದ್ವಿ, ಬ್ರೋಕರ್ಗಳು. ಈಗ ಅಲ್ಲಿ ನಡೆದಿರೋದು ಅದೇ. ಅವ್ರನ್ನ ಹೋಗಿ ಕೇಳಿದ್ದಾರೆ, ಅಣ್ಣ ನಿಮ್ಗೆ 19 ದಾಖಲೆಗಳನ್ನು ಒದಗಿಸ್ಬೇಕು ಅವರು. ಈಗ ನಮಗೂ ಅದು ನಮ್ಮ ಇವ್ರಿಗೆಲ್ಲ ಗೊತ್ತು, 19 ದಾಖಲೆಗಳನ್ನ ನಾವು ಯಾರು ಕೊಡೋಕ್ಕಾಗಲ್ಲ, ಆ ಥರ ಇದೆ. ಅದರಿಂದ ಅವರು ಹೋಗಿ ಕೇಳಿದ್ದಾರೆ, ಇಲ್ಲಪ್ಪ ನಮ್ದೇನು ಸಮಸ್ಯೆ ಇಲ್ಲ, ನಾವು ನೇರವಾಗಿ ತಗೊಂತೀವಿ ಬಿಡು, ಎಲ್ಲ ದಾಖಲೆ ಕೊಟ್ಟು ಅಂತ ಹೇಳಿದ್ದಕ್ಕೆ ನೋಡಿ, ಅವರು 3-4 ದಿವಸ ಆಗಿ ಆಫೀಸ್ ಹತ್ರ ಹೋಗಿ ಕೇಳೋಷ್ಟೊಳಗಾಗಿ ಕೇಸ್ ಬಿದ್ದಿತ್ತು. ಮತ್ತು ಅವ್ರು ಹೇಳಿದ್ರು, ರಿಯಲ್ಲಾಗಿ ಹೇಳಿದರು, ಒಂದಷ್ಟು ದುಡ್ಡು ಕೊಟ್ಟಿದ್ದಾಯ್ತು ಅವ್ರಿಗೆ. ಯಾರೋ ಅವ್ನು ಬ್ರೋಕರ್ ಬಂದಿತ್ತು, ಅವ್ನು ದುಡ್ಡು ಕೊಟ್ಟು ಆಮೇಲೆ
ನಮ್ಗೆ ದುಡ್ಡು ಬಂತು. ಎಷ್ಟು 8 ವರ್ಷ ಆಯಿತು ಆ ದುಡ್ಡು ಬರೋದಕ್ಕೆ. ಆದರೆ ಇದೇ ಥರ 20 ವರ್ಷ ಆಗಿ ಇನ್ನೂ ದುಡ್ಡು ಬರೆದಿರೋ ಅಂಥ ರೈತರು ಇದ್ದಾರೆ ನಮ್ಮ ಹತ್ರ, ಏನೋ ಬಂದು ಹೇಳ್ತಾ ಇದ್ದಾರೆ. ಅವ್ರದ್ದು ಹಂಗೆ ಕೇಸ್ಗಳಿಲ್ಲ. ಹೆಚ್ಚು ಇನ್ನೂ ಹೋದಾಗ ಏನಾಗ್ತದಂದರೆ ಬೇರೆ ಅವ್ರ ಅಕೌಂಟ್ ದುಡ್ಡು ಹಾಕ್ತಾರೆ ಅವರು. ಇದೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ. ಆಮೇಲೆ ನನಗೆ ನನ್ನ ವೈಯಕ್ತಿಕ ಹೇಳಬೇಕು ಅಂದರೆ ಇಲ್ಲಿ ಏನು KDB ಒಂದು ಆಗ್ತಾ ಇದೆ ಅನ್ನೋಷ್ಟೊಳಗಾಗಿ ಇಲ್ಲಿ ಕುರುಬ್ರಳ್ಳಿ ಒಬ್ಬ ಹುಡುಗ ನನ್ನ ಹತ್ರನೇ ಬಂದಿದ್ದ. ಅಣ್ಣ, ಈಗ ಜಮೀನುಗಳು ನಿಮ್ಮದು ಹೋಗ್ತಾ ಇದೆಯಂತೆ, ಈಗ 19 ದಾಖಲೆಗಳನ್ನು ನೀವು ಒದಗಿಸೋಕ್ಕಾಗಲ್ಲ, ನನಗೆ ಹೇಳಿ, ನೀವು ರೈತ ಸಂಘದಲ್ಲಿ ಇದ್ದೀರಿ, ಇನ್ನೂ ಒಂದಷ್ಟು ಜನಕ್ಕೆ ಹೇಳಿ ಕೊಡಿಸಿ, ನಾನು ದುಡ್ಡು ಕೊಡಿಸ್ತೀನಿ. ನನ್ನ ಹತ್ರನೇ ಈ ಥರ ನಡೀತಾ ಇದೆ. ಹಿಂಗಿದ್ದಾಗ ಅವರು ಎಲ್ಲಿ ಒಂದೇ ಶಾಟಲ್ಲಿ ದುಡ್ಡು ಕೊಡ್ತಾರೆ. ಈಗ ದುಡ್ಡು ಏನು ಕಮಿಷನ್ ಕೊಟ್ಟರೆ ಮಾತ್ರ ಬೇಗ ಆಗುತ್ತೆ, ಇಲ್ಲ ಅಂದರೆ ಅದೇ ಹೇಳಿದ್ನಲ್ಲ 20 ವರ್ಷ ಆಗಿ ದುಡ್ಡು ತಗೊಳೋದಿಲ್ಲ. ಮತ್ತು ನಿಮ್ಮ ಮಾಧ್ಯಮಗಳಲ್ಲಿಯೂ ಕೆಲವು ಆಗಿದೆ, ಏನು 20 ವರ್ಷ ಆಗಿ ದುಡ್ಡು ತಗೊಂಡು ನಾವೇ ಅದನ್ನು ಓದಿದ್ದೀವಿ. ಇಷ್ಟೆಲ್ಲ ಇರಬೇಕಾದ್ರೆ ಹೆಂಗೆ? ಆಮೇಲೆ ಕೆಲಸ ಕೊಡ್ತೀವಿ. ಈಗ ಮಸ್ತೇನಹಳ್ಳಿ ರೈತರ ಪರವಾಗಿ ಒಂದು ಅವ್ರ ಮನವಿ ಬಂದು ಕೃಷ್ಣಬೈರೇಗೌಡರು ನಾವು ರೈತರ ಪರವಾಗಿ ಬಂದರು. ಸಿದ್ದರಾಮಯ್ಯವರು ಏನು ಕಳಿಸಿದಾರೆ ಬಂದು ನಾವು ಮನವಿ ಕೊಟ್ಟಿವಿ. ಅದು ನಾವು ಸಮ್ಮತವಾಗಿ ತಗೊಂಡೋಗಿ ಸಿದ್ದರಾಮಯ್ಯ ಕೊಡ್ತೀವಿ. ನಿಮ್ಮ ಬಗ್ಗೆ ಸಿದ್ದರಾಮಯ್ಯ ಡೇಟ್ ಕೊಟ್ಟು ಕರೆಸ್ಕೊಂತಿದ್ರು, ನಮ್ಮನ್ನು ಕರೆಸ್ಕೊಂಡಿಲ್ಲ, ಇದುವರೆಗೂ ಮಾತಾಡಿಲ್ಲ. ಅದಾಗಲಾಯಿತು. ನಮ್ಮ ಉಸ್ತುವಾರಿ ಡಾಕ್ಟರ್ ಸುಧಾಕರ್ ಅವರು ಇದೇ ಜಂಗಮಕೋಟೆ ಕ್ರಾಸಲ್ಲಿ ಒಂದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ಇಲ್ಲೇ ಪರಿಹಾರ ಮಾಡೋಣ ಅಂತ ಹೇಳಿದ್ರು. ನಮ್ಮ ಶಾಸಕರು ಅದೇ ಮಾತು ಹೇಳಿದ್ರು, ಇಲ್ಲೇ ಮಾಡ್ತಾರೆ ಅಂತೇಳಿ. ಅವರು ಸಹ ಸೇರಿಸ್ಕೊಂಡು ಮಾಡೋವಂತ ನಮ್ಮ ಡಾಕ್ಟರ್ ಸುಧಾಕರ್ ಹೇಳಿದರು. ಹಾಗಾಗಿ ಹೋದ 25ನೇ ತಾರೀಕು ಎಲ್ರಿಗೂ ನೋಟಿಸ್ ಕೊಟ್ಟರು. ನೋಟಿಸ್ ಅಂದರೆ ಸರಿಯಾಗಿ ಸೇರಿಲ್ಲ, ಇಲ್ಲಾಂದರೆ ಸೇರಿಲ್ಲ ಗೊತ್ತಿಲ್ಲ, ಕೊಟ್ಟಿಲ್ಲ ಅಂತ ಕೆಲವರು. ಅವ್ರು ಕೊಟ್ಟಿರೋದು 1082 ಜನ, ಬಂದಿರೋದು 800 ಚಿಲ್ಲರೆ. ಈ ಥರ ಆಗಿದೆ. ಬೆಳಗ್ಗೆ ಸಂಜೆವರೆಗೂ ಉಸ್ತುವಾರಿ ಆಗ್ಬೋದು, ಶಾಸಕರಾದ ರವಿಕುಮಾರ್ ಆಗ್ಬೋದು, ನಾವು ರೈತ ಸಂಘದವರು, ಇನ್ನೂ ನಮ್ಮ ಸ್ನೇಹಿತರು ಅವರು ಎಲ್ಲ ಒಟ್ಟಾಗಿದ್ದರು. ಬೆಳಗ್ಗೆ ಸಾಕಿರೋರು 6 ರೂಮಲ್ಲಿ ಮಾಡಿದ್ರು. ಇದು ಎಲ್ಲ 55 ಜನ ಕೂರಿಸಿ 6 ರೂಮಲ್ಲಿ 4 ಟರ್ಮ್ ಮಾಡಿದ್ರು. ಒಂದೊಂದು ಟರ್ಮಲ್ಲಿನೂ ಎಣಿಕೆ ಕೊಡ್ತೀನಿ, ಅದು ನಮಗೆ ಎಣಿಕೆ ಕೊಡಲಿಲ್ಲ. 2ನೇ ಟರ್ಮಲ್ಲಿ ಎಣಿಕೆ ಕೊಡಲಿಲ್ಲ. 3 ಟ್ರಿಪ್ ಆಯಿತು, 4 ಟ್ರಿಪ್ ಆಯಿತು. ಈ ಥರ 6 ಟರ್ಮಲ್ಲಿ ಎಲ್ಲ ಮಾಡಿ ಸಂಜೆ 5-6 ಗಂಟೆಗೆ ಮುಗಿಸಿದ್ರು. ಪ್ರತಿ ವಿಷಯನೂ ಅವರು ಗಮನಕ್ಕೆ ತಂದರು. ನಾವು ಹೆಚ್ಚಿಗೆ ಅದ್ರ ಬಗ್ಗೆ ನಾವು ವಾದ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಮ್ಮ ಅವ್ರು ನಿಲುವನ್ನು ಹೇಳಿ, ನಮ್ಮ ರೈತರು ಅಂದಾಜು ಭೂಮಿ ಉಳಿಸ್ಕೊಬೇಕಂತ ಆಸೆ ಆಗ್ತಿದ್ರೆ ಅವರು ಪಿಂಕ್ ಶೀಟ್ ಕೂಡ ಕೊಡ್ತಾರೆ. ಬೇಡ ಅನ್ನೋರು ನಾವು ಜಮೀನು ಕೊಡಿಸಿದವರು ಅವ್ರು ಶೀಟ್ ಕೂಡ ಕೊಡ್ತಾರೆ. ಬಲಂತ ಮಾಡಬೇಕು ಗೊತ್ತಿಲ್ಲ. ಅವ್ರವ್ರು ಮುರಿಸಿ ಬಂದುಬಿಟ್ಟಿದ್ದು, ನಾವು ಜಮೀನು ಉಳಿಸ್ಕೊಳ್ಳೇಬೇಕಂತ ಮುರಿಸಿ ಬಂದಮೇಲೆ ಅವ್ರು ಪಿಂಕ್ ಶೀಟ್ ಬರೆದು ಕೊಟ್ಟಿದ್ದಾರೆ. ನಮ್ಮ ಪ್ರಕಾರವಾಗಿ ಪಿಂಕ್ ಸೀಟಿ 600 ಚಿಲ್ಲರೆ ಬರಬೇಕಾಗಿತ್ತು. ಅದೇನಾಗಿದೆ ಗೊತ್ತಾಗ್ತಾ ಇಲ್ಲ. ವೈಟ್ ಸೀಟಿನ ಕಮ್ಮಿ ಬರಬೇಕಾಯಿತು. ಈಗ ಅವರು ಸಚಿವರು ಹೇಳಿದ ಪ್ರಕಾರವಾಗಿ 440 ಚಿಲ್ಲರೆ 365 ಬಂದಿದೆ ವೈಟು. ಇನ್ನೂ ಡಿಫ್ರೆನ್ಸ್ ಇದೆ. ಆದರೆ ನಾವೀಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ವಿಧಾನಸಭೆ ಎಲೆಕ್ಷನ್ ಮಾಡ್ತಿರಲ್ಲ, ಕೌಂಟಿಂಗ್ ಆದಮೇಲೆ ನಾವು ಇರ್ತೀರಿ, ಅವರು ಇರ್ತಾರೆ. ಅಲ್ಲಿ ಈ ವಿಷಯ ಎಲ್ಲರಿಗೂ ಗೊತ್ತಿರ್ತದೆ, ಅಲ್ಲಿ ಏನೇನು ಗೊತ್ತಾ. ಆದರೆ ಈಗ ನಮ್ಮ ಇವರು ಆ ಥರ ಮಾಡಲಿಲ್ಲ. ಏನು ಮಾಡಲಿಲ್ಲ, ನಾವು ಯಾರೂ ಹೋಗಲೇ ಇಲ್ಲ. ಅಧಿಕಾರಿಗಳೇ ಕೌಂಟಿಂಗ್ ಮಾಡಿದ್ರು. ಅಧಿಕಾರಿಗಳೇ ಕೌಂಟಿಂಗ್ ಮಾಡ್ಕೊಂಬಂದು ನಮಗೆ ರಿಸಲ್ಟ್ ಹೇಳಿದ್ರು. ಆಗ ರಿಸಲ್ಟ್ ಆದ್ರೂ ನಮಗೆ ಪಿಂಕ್ ಶೀಟ್ ಜಾಸ್ತಿ ಬಂದಿದೆ. ಸಚಿವರು ಆಗಲೇ ಫೈನಲ್ ಮಾಡ್ಬೋದಾಗಿತ್ತು, ಫೈನಲ್ ಮಾಡಲಿಲ್ಲ. ಮೆಜಾರಿಟಿ ಬಂದು ಫೈನಲ್ ಮಾಡಿಲ್ಲ. ಇನ್ನು ಬರೆದಿದ್ದವ್ರನ್ನ ವಿಚಾರಣೆ ಮಾಡವ ಅಂದರು. ಯಾಕೆ ಮಾಡ್ಬೇಕು ಅವ್ರನ್ನ? ಈ ಎಲೆಕ್ಷನ್ ಆದಮೇಲೆ ನಾವು ಮತ್ತೆ ಅವ್ರನ್ನ ಕರೆದು ಓಟ್ ಹಾಕಿದವ್ರೀಗ ನಮ್ಮೂರಲ್ಲಿ 800 ಓಟ್ ಇರ್ತದೆ. 700 ಓಟು ಬೂತ್ಗೆ ಹಾಕ್ತೀವಿ. ಇನ್ನು 100 ಓಟ್ ಬರೋಲ್ಲ. ಅವ್ರನ್ನ ಮತ್ತೆ ಕರೆಸಿ ನಾವು ಇದು ಮತ ಕೆಲಸ ಮಾಡ್ತೀರಾ? ಮಾಡೋದು ಯಾಕೆ ಇದು ಮಾಡಬೇಕು? ಮಾಡೋ ಅವಶ್ಯಕತೆ ಇಲ್ಲ. ಏನು ಬಂದಿದೆ ಅದನ್ನು ದಯಮಾಡಿ ಸಚಿವರಾಗ್ಬೋದು, ನಮ್ಮ ಶಾಸಕರಾಗ್ಬೋದು, ಈ ನಮ್ಮ ಪ್ರಕಾರ ಮೆಜಾರಿಟಿ ನಾವು ಬಂದಿದ್ದೀರಿ. ನಮ್ಮ ರೈತರ ಪರ ರಿಸಲ್ಟ್ ಇದೆ. ದಯಮಾಡಿ ಸಚಿವರು ಇದನ್ನು ಬಿಟ್ಟು ನಾವೆಲ್ಲ ಮಾಡಲಿ. ನಾವು ಇತ್ತಾಗ ನಾವು ತಿಳಿದ್ರೆ ಅದನ್ನು ಹೇಳ್ತಾರೆ. ದಿಬ್ಬೂರೊಳ ಕಡೆ ಮಾಡಿದ್ದು ನಾವು ಹೇಳ್ತೀವಿ, ಉತ್ತರ ಮಾಡಿದ್ರೆ ಅದನ್ನು ಒಂದು ಅಲ್ಲಿ ರೈತರು ಇಲ್ವ, ಅವ್ರು ರೈತರು ನಮ್ಮವ್ರೆ, ಅವ್ರನ್ನ ಮಾಡ್ತಾ ರೈತರು. ಆದರೆ ಅಲ್ಲಿ ಏನೀಗ 900 ಎಕರೆ ಸುದ್ಬ್ಯಾಗ್ ತೆಗೆದು ಕೊಟ್ಟಿದ್ರು. ಆ ಟೈಮ್ ಮುಗಿದಾಗ ವಾಪಸ್ ಬಂದಿದ್ದೀಗ ಅದೇ 900 ಎಕರೆ ಸಿಗ್ತಾರೆ. ಅದ್ರ ಪಕ್ಕದಲ್ಲಿ ಕಲ್ಲು ಗುಟ್ಟ ಅಂತ ಇರೋ ಪ್ರದೇಶ ಅಲ್ಲಿ ಮಾಡಲಿ. ಅಲ್ಲಿ ಈಗಾಗಲೇ ನಮ್ಮ ಕಡೆಯೇ ಇಂಪ್ರೂವ್ಮೆಂಟ್ ಕಡಿಮೆ ಇದೆ, ಇಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ. ಅಲ್ಲಿ ಇಂಪ್ರೂವ್ಮೆಂಟ್ ಆದರೆ ಅಲ್ಲಾದ ನಮಗೂ ಇಂಪ್ರೂವ್ಮೆಂಟ್, ನಾವು ಆಟೋಮೆಟಿಕ್ ನಾವು ಇಂಪ್ರೂವ್ಮೆಂಟ್ ಆಗ್ತಿರಲ್ಲ. ಹಿಂಗೆ ಹೋಗ್ಬೇಕಲ್ಲ, ನಾವು ಏರ್ಪಡಿದ ಈ ರೂಟಲ್ಲಿ ಹೋಗ್ಬೇಕಲ್ಲ, ಇಂಪ್ರೂವ್ಮೆಂಟ್ ಆಗೇ ಆಗ್ತದ. ಯಾಕೆ ಅವರು ಅದನ್ನು ಮಾಡೋದನ್ನ ನಮ್ಗೆ ಅರ್ಥ ಆಗ್ತದೆ. ದಯಮಾಡಿ ಈ ಭೂಮಿನ ಬಿಟ್ಬಿಡಲಿ, ಏನು 13 ಇದೆಯೋ ಬಿಟ್ಟು ನಮ್ಮ ರೈತರ ಪರ ನಿಲ್ಲಿ.
ರೈತರು ನಿಂತು ಶಾಸಕರಾಗ್ಬೋದು, ಉಸ್ತುವಾರಿ ಆಗ್ಬೋದು, ಇವ್ರು ನಿಂತು ನಮ್ಮ ಭೂಮಿಯನ್ನು ಉಳಿಸ್ಕೊಟ್ರೆ ನಾವು ಹೋರಾಟಕ್ಕೆ ಒಂದು ಸಾರ್ಥಕ ಆಗ್ತದೆ. ಇವ್ರೇನು ಉಳಿಸ್ಕೊಟ್ಟಿದ್ದಾದರೆ ರವಿಕುಮಾರ್ ಆಗ್ಬೋದು, ಉಸ್ತುವಾರಿ ಅವ್ರ ಪಾದಕ್ಕೆ ನಮಸ್ಕಾರ ಆಗಿಬಿಟ್ಟು ಅವ್ರ ಫೋಟೋ ಹಾಕೊಂಡು ಪೂಜೆ ಮಾಡಿಬಿಡ್ತೀವಿ. ಉಳಿಸ್ಕೊಟ್ರೆ ನಮ್ಗೆ ಅಂತ ಹೇಳ್ಬಿಟ್ಟು ನಾವು ಪೂಜೆ ಮಾಡಿಬಿಡ್ತೀವಿ. ನಾವು ಇನ್ನು ಬೇರೆ ವಿರೋಧ ಮಾಡೋದು ಬೇಡ. ಯಾವುದು ನಾವು ಅವ್ರು ಹಂಗೆ ಹೇಳಿದ್ರು, PSL ಹಂಗೆ ಹೇಳಿದ್ರು, ಈ ಸುಂಡ್ರಳ್ಳಿ ಇದು ಏನು ಲೇಔಟ್ ಮಾಡಿದೆ, ಲೇಔಟ್ ಮಾಡಾಗ ಇವರು ಇದು ಪರ್ಮಿಷನ್ಗಳು ಇರ್ತಾನೆ, ಕನ್ವರ್ಷನ್ಗಳು ಇರ್ತಾರೆ, ಸರ್ಕಾರ ಇರ್ತಾನೆ, ಇವು ನಿಲ್ಲಿಸ್ಬೋದಲ್ಲ, ಕನ್ವರ್ಷನ್ ನಿಲ್ಲಿಸ್ಬೋದು, ಲೇಔಟ್ ಬೇಡ ನಿಲ್ಲಿಸ್ಬೋದಲ್ಲ, ಇವಾಗ ನಿಲ್ಲಿಸ್ಬೇಕಾ? ಅದರಲ್ಲಿ ಏನು ಮಾತಾಡೋದಿಲ್ಲ. ಲೇಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಲೇಔಟ್ ಎಲ್ಲಿ ಏನು ಮಾಡೋಕ್ಕೂ DC ಅವರೇ ಕನ್ವರ್ಷನ್ ಕೊಡ್ಬೇಕು. ಕನ್ವರ್ಷನ್ ಮಾಡೋದು ಬೇಡ, ಕನ್ವರ್ಷನ್ ಯಾವಾಗ ಮಾಡಲಿಲ್ವೋ ಆವಾಗ ನಾವು ಲೇಔಟ್ ಮಾಡಿ ಇಲ್ಲಿರ್ತದೆ ಮಾಡೋದು ಉಳ್ಕೊಂತದೆ. ಲೇಔಟ್ ಮಾಡಿ ಪರ್ಮಿಷನ್ ಕೊಡೋದು ಬೇಡ, ಇವರು ಆ ಥರ ಮಾಡ್ಬೋದಲ್ಲ. ದಯಮಾಡಿ ಉಸ್ತುವಾರಿ ಸಚಿವರು ನಮ್ಮ ಶಾಸಕರಾದ ರವಿಕುಮಾರ್ ಅವರು ಇದನ್ನು ಕೈ ಬಿಟ್ಟು ಇಲ್ಲಿ ನಮ್ಮ ಶ್ರೀನಿವಾಸ ಪಟ್ಟಣದಲ್ಲಿ ಮಾಡಿ, ಅಲ್ಲಿ ಈಗಾಗಲೇ ಖರಾಬಿದೆ ಮಾಡಿ ತಪ್ಪುದ ಮಾಹಿತಿ ಕೊಟ್ಟು ಫ್ರೀಡಮ್ ಪಾರ್ಕ್ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ಕೊಟ್ಟವ್ರೆ. ಇದು ಮ್ಯಾಪ್ ಮಾಡಬೇಕಾದ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ಅದು ನಾವು ರೈತರೆಲ್ಲ ಮುಗ್ದ್ರು, ನಮ್ಗೆ ಆ ಮ್ಯಾಪ್ ಮಾಡೋದು ನಮ್ಗೇನಂತೆ ಗೊತ್ತಿಲ್ಲ. ಈ ನಮ್ಮೂರು ಸರ್ವೆ ನಂಬರ್ಗೆ ಸರಿಯಾಗಿ ಮಾಹಿತಿ ಗೊತ್ತಿರಲ್ಲ. ಆ ಸರ್ವೆ ಮಾಡಿರೋ ಯಾರು ಅನ್ನೋದು ನಿಮ್ಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಿರಲ್ಲ. ನಿಮ್ಮ ಸರ್ಕಾರ ತನಿಖೆ ಮಾಡಿಸಿ ಅವ್ರ ವಿರುದ್ಧವಾಗಿ ಕಾನೂನು ಕ್ರಮ ತಗೊಳ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಅದನ್ನು ರೈತರ ಮುಖಂಡರ ಮೇಲೆ ಹೇಳಿದ್ರೆ ಅದು ಒಳ್ಳೆ ಬೆಳವಣಿಗೆ ಇಲ್ಲ. ಈ ತಪ್ಪು ಮಾಹಿತಿ ಯಾರು ಕೊಟ್ಟವರೋ ನಮ್ಗೆ ಗೊತ್ತಿಲ್ಲ. ಅದನ್ನು ನೀವು ಯಾವುದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾರು ಸರಿ ಹೇಳ್ತಿದ್ದಾರೆ, ಯಾರು ತಪ್ಪು ಹೇಳ್ತಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನೀವು ಮುಂದೆ ಮಾತಾಡಬೇಕಾದ್ರೂ ಅಷ್ಟೇ ಗಾಳಿಯಲ್ಲಿ ಗುಂಡೆ ಹೊಡೆಯೋದು ಬೇಡ. ಅರ್ಥಪೂರ್ಣವಾಗಿ ಏನು ಮಾಹಿತಿ ತೊಗೊಳ್ರಿ, ಮಾಹಿತಿ ತೊಗೊಂಡು ನೀವು ಮಾತಾಡೋದು ಒಳ್ಳೇದು. ಈಗ ನೋಡಿ, ಸಾಕ್ಷಿ ಸಮೇತ ನಾವು ಪಾಪ ನಮ್ಮ ಹುಡುಗನ ಕರೆಸಿದ್ವಿ. ಅವ್ರನ್ನೂ ಪಾಪ ಅವ್ರು ಇನ್ನೂ 16 ವರ್ಷ, ಅವ್ನಿಗೇನು ಗೊತ್ತೇ ಇಲ್ಲ ವಿಚಾರಗಳು. 1500 ರೂಪಾಯಿ ಯಾರೋ 3 ನೋಟು ಅಂತೆಲ್ಲ ಹೇಳಿದ್ರಲ್ಲ, ಅವ್ರಿಗೆ ಆ ವಿಚಾರನೇ ಗೊತ್ತಿರಲ್ಲ. ಅಂಥವ್ರನ್ನೆಲ್ಲ ಹೇಳಿಕೆ ಕೊಟ್ಟು ಈ ರೀತಿ ಸಚಿವರು ಅವ್ರ ಮಾತನ್ನು ಕೇಳಿ ಇವ್ರು ಹೇಳಿಕೆ ಕೊಟ್ಟವ್ರಂದರೆ ಒಬ್ಬ ಘನ ಸರ್ಕಾರದ ಒಬ್ಬ ಸಚಿವರು ಹೇಳೋ ಮಾತು ಇದಲ್ಲ ಅಂತ ನಮ್ಮ ಅಭಿಪ್ರಾಯ ಇದೆ. ದಾರಿಗೆ ಅಡ್ಡ ಹಾಕ್ತೀನಿ ಅಂತಾರೆ, ರೈತರು ಅಡ್ಡ ಹಾಕೋಕ್ಕಾಗ್ತದ? ಈ ನನ್ನ ಜಮೀನಿಂದ ಇನ್ನೊಂದು ಜಮೀನಿಗೆ ಹೋಗ್ಬೋದು, ಯಾರು ಅಡ್ಡ ಹಾಕೋದಿಲ್ಲ. ಓಟ್ ಹಾಕಿ ಬಂದು ನಿಮ್ಮ ಊರು ಕೈಗೆಲ್ಲ ಮುಂದೆ ಹಾಕಿ ರೋಪ ಹಾಕಿದ್ರು ಅಂತೇಳಿ ಇವ್ರನ್ನ ಅಬಂಧ ಮಾಡಿದ್ದಾರೆ. ಅದು ಬೇಕಾದ್ರೆ ಪ್ರೂಫ್ ಮಾಡಲಿ, ಕೈ ಕಾಲು ಮುರಿಯೋದು ಹೆಂಗೆ, ರೋಡ್ಗೆ ಅಡ್ಡ ಹಾಕೋದು ಹೆಂಗೆ, ಈಗ ದುಡ್ಡು ಪಾಪ ಅವ್ನಿಗೆ ಒಂದು ವರ್ಷ ಅವ್ರಿಗೆ ಹೆಂಗೆ ಪ್ರೂಫ್ ಮಾಡಲಿ. ಪ್ರೂಫ್ ಬೇಕಾದ್ರೆ ನಾವು ತಪ್ಪು ಒಪ್ಕೊಂತೀವಿ. ನಾವು ಆ ಥರ ಏನು ಮಾತಾಡಿದ್ರೆ ನಾವು ಅದನ್ನ ಒಪ್ಕೊಂತೀವಿ. ಆ ಥರ ಮಾಡಿ ತಪ್ಪು ಸರಿ ಇಲ್ಲ ಅಂದ್ಬಿಟ್ಟು ನಾವು ಅದಕ್ಕೆ ತಲೆಬೂಸೋ ಕೆಲಸ ಮಾಡ್ತೀವಿ. ಯಾವ ಥರ ಮಾಡ್ತಾರೆ, ಇದೆಲ್ಲ ಮಾತಾಡೋದು ಸರಿಯಲ್ಲ. ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾರೆ. ದಯಮಾಡಿ ಅವರು ರೈತರೇ, ನಾವು ರೈತರೇ, ಅದನ್ನೆಲ್ಲ ಅವರು ಬಿಟ್ಟು ನಾವು ಬಿಟ್ಟು ಇನ್ನು ಉಳಿಸಿದ್ರೆ ಎಲ್ರಿಗೂ ಅನುಕೂಲ. ರೈತ ಉಳಿಯೋಕ್ಕೊಂದು ಆಧಾರ ಆಗ್ತದೆ, ರೈತ ಉದ್ಧಾರ ಆಗ್ತದೆ. ಇಲ್ಲಾಂದರೆ ಕಷ್ಟ ಆಗ್ತದೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ತಾಲೂಕಾರ್ದಲ್ಲಿ ಧರಣಿ ಮಾಡೋದು ಸತ್ಯ. ಆಮೇಲೆ ತಾಯಿಯಿಂದ ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ಮ ಪ್ರಕಾರ ಮಾಹಿತಿ ಸಿಕ್ಕಿಲ್ಲ. ಅವ್ರು ಕೇಳಿದ್ರೆ ಇವರು ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರು ಅಂತಾರೆ. ಇವ್ರು ಕೇಳಿದ್ರೆ ಇಲ್ಲ, ನಮ್ಗೆ ಅವ್ರು ಹೇಳ್ತಾರೆ ಅಧಿಕಾರಿಗಳು ನಮಗೆ ಸಂಬಂಧ ಇಲ್ಲ, ಜಿಲ್ಲಾ ಉಸ್ತುವಾರಿ ಅವ್ರು ಮಾಡಿರೋದು ಅಂತ ಅವ್ರು ಹೇಳ್ತಾರೆ. ನಮ್ಗೆ ಇದು ಯಾವುದಕ್ಕೂ ಪೂರ್ತಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು 5ನೇ ತಾರೀಕು ಪ್ರತಿಭಟನೆ ತಾಲೂಕು ಕಚೇರಿ ಮುಂದೆ ನಾವು 1000 ಸಂಖ್ಯೆಯಲ್ಲಿ ಬರ್ತೀರಿ. ಅವತ್ತೇನಾಗುತ್ತೆ ಅವತ್ತೇ ಮಾಡ್ಕೊಳ್ಳೋದು. 1000 ಸಂಖ್ಯೆಯಲ್ಲಿ ಬಂದು ತಾಲೂಕಾರ್ದಲ್ಲಿ ಧರಣಿ ಮಾಡೋದು ಸತ್ಯ. ಆಮೇಲೆ ತಾಯಿಯಿಂದ ನಮಗೆ ಮಾಹಿತಿ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ಮ ಪ್ರಕಾರ ಮಾಹಿತಿ ಸಿಕ್ಕಿಲ್ಲ. ಅವ್ರು ಕೇಳಿದ್ರೆ ಇವರು ಕೈಗಾರಿಕಾ ಅಭಿವೃದ್ಧಿ ಮಾಡಿದ್ರು ಅಂತಾರೆ. ಇವ್ರು ಕೇಳಿದ್ರೆ ಇಲ್ಲ, ನಮ್ಗೆ ಅವ್ರು ಹೇಳ್ತಾರೆ ಅಧಿಕಾರಿಗಳು ನಮಗೆ ಸಂಬಂಧ ಇಲ್ಲ, ಜಿಲ್ಲಾ ಉಸ್ತುವಾರಿ ಅವ್ರು ಮಾಡಿರೋದು ಅಂತ ಅವ್ರು ಹೇಳ್ತಾರೆ. ನಮ್ಗೆ ಇದು ಯಾವುದಕ್ಕೂ ಪೂರ್ತಿ ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ನಾವು 5ನೇ ತಾರೀಕು ಪ್ರತಿಭಟನೆ ತಾಲೂಕು ಕಚೇರಿ ಮುಂದೆ ನಾವು 1000 ಸಂಖ್ಯೆಯಲ್ಲಿ ಬರ್ತೀರಿ. ಅವತ್ತೇನಾಗುತ್ತೆ ಅವತ್ತೇ ಮಾಡ್ಕೊಳ್ಳೋದು.